ರಾಜ್ಯದಲ್ಲಿ ಹೆಚ್ಚಾಗುತ್ತಿದೆ ಕೊರೋನಾ ರೂಪಾಂತರಿ ಆತಂಕ. ನಿನ್ನೆ ಬೆಂಗಳೂರು ಸೇರಿ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ JN1 ಪತ್ತೆಯಾಗಿದೆ. ರಾಜ್ಯದಲ್ಲಿ JN1 ಹೆಚ್ಚಾಗ್ತಾ ಇದ್ದಂತೆ ಆರೋಗ್ಯ ಇಲಾಖೆ ಅಲರ್ಟ್ ಆಗಿದೆ. ಈಗ ಒಂದೇ ದಿನ 34 ಉಪತಳಿಯ ಕೇಸ್ಗಳು ಪತ್ತೆಯಾಗಿದ್ದಾವೆ. ಬೆಂಗಳೂರಿನಲ್ಲಿ ಜಾಸ್ತಿ ಕೇಸಸ್ಗಳು, 3 ಜನ ಸಾವನ್ನಪ್ಪಿದ್ದಾರೆ ಹೊಸ ತಳಿಗೆ. ಹಾಸನ, ಮೈಸೂರು, ಕೊಡಗು, ರಾಮನಗರ, ಚಾಮರಾಜನಗರ, ಮಂಡ್ಯ ಈ ಭಾಗದಲ್ಲೂ ಕೂಡ ಹೊಸ ಉಪತಳಿಯ ಸೋಂಕು ಪತ್ತೆಯಾಗಿದೆ. ಬಟ್ ಈಗ ನಡೆಯುವಂತಹ ಸಭೆ ಇದೆಯಲ್ಲ, ಬಹಳ ಮಹತ್ವ ಪಡೆದುಕೊಂಡಿದೆ. ಉಪಸಮಿತಿಯ ಸಭೆ ಇದು, ಸಬ್ ಕಮಿಟಿ ಮೀಟಿಂಗ್. ಇವತ್ತೇನಾದರೂ ಹೊಸ ನಿಯಮಗಳನ್ನು ತರಬಹುದು ಸರ್ಕಾರ, ಸಾಧ್ಯತೆಗಳಿದ್ದಾವೆ. ಅಂಥ ಕಠಿಣ ನಿರ್ಬಂಧಗಳೇನೂ ಇಲ್ಲ. ಬಟ್ ಈಗ ಹೊಸ ವರ್ಷಾಚರಣೆಗೆ ಸಪ್ರೇಟ್ ಆದಂಥ ಗೈಡ್ಲೈನ್ಸ್ ಕೂಡ ಇನ್ನು ನಿರೀಕ್ಷೆ ಮಾಡೋ ಹಾಗಿಲ್ಲ. ಅದಕ್ಕೆ ಯಾವುದೇ ರೀತಿ ಅಡೆತಡೆಗಳಿಲ್ಲ ಅಂತ ಹೇಳಿದ್ದಾರೆ. ಬಟ್ ಈ ಮಾಸ್ಕ್ ಆಗಿರ್ಬೋದು, ಸ್ಯಾನಿಟೈಸಿಂಗ್ ಆಗಿರ್ಬೋದು, ಅದರ ಜೊತೆಗೆ ವೈದ್ಯಕೀಯವಾಗಿ ಯಾವ ರೀತಿ ತಯಾರಿನ ಮಾಡಿಕೊಳ್ಳಲಾಗಿದೆ ಅನ್ನೋದ್ರ ಬಗ್ಗೆ ಕೂಡ ಕೆಲವೊಂದಿಷ್ಟು ಮಾಹಿತಿಗಳನ್ನು ಆರೋಗ್ಯ ಸಚಿವರು ಅಲ್ಲಿನ ಅಧಿಕಾರಿಗಳಿಂದ ಪಡೆದುಕೊಳ್ತಾರೆ. ಮತ್ತು ತಾಂತ್ರಿಕ ಸಲಹಾ ಸಮಿತಿಯವರು ಕೂಡ ಕೆಲವೊಂದಿಷ್ಟು ಶಿಫಾರಸುಗಳನ್ನು ಮಾಡಲಿದ್ದಾರೆ. ಮತ್ತಷ್ಟು ಮಾಹಿತಿ ಕಾರ್ತಿಕ್ ನೀಡ್ತಾರೆ. ಕಾರ್ತಿಕ್, ಕೋವಿಡ್ ಉಪತಳಿಯ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದಂತೆ ಆತಂಕ ಕೂಡ ಜಾಸ್ತಿ ಆಗ್ತಾನೆ ಇದೆ. ಈಗ ನಡೀತಿರುವಂತಹ ಸಭೆ ಎಷ್ಟು ಮಹತ್ವ ಪಡೆದುಕೊಂಡಿದೆ? ಏನಾದರೂ ನಿಯಮಗಳನ್ನು ನಿರೀಕ್ಷೆ ಮಾಡ್ಬೋದಾ? ಗೈಡ್ಲೈನ್ಸ್ ಏನಾದರೂ ಇವತ್ತು? ಖಂಡಿತ ಪ್ರಭು, ಏನು ಕೋವಿಡ್ ನ ಒಂದು ಅಲೆ ಹೆಚ್ಚಳ ಆಗ್ತಾ ಇರುವಂತ ಹಿನ್ನೆಲೆಯಲ್ಲಿ, ಸೋಂಕುಗಳು ಹೆಚ್ಚಳ ಆಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಇವತ್ತು ಸಭೆಯನ್ನ ಆರೋಗ್ಯ ಇಲಾಖೆ ನಡೆಸ್ತಾ ಇರುವಂತದ್ದು. ಅಂದ್ರೆ ಈ ಒಂದು ಸಬ್ ಕಮಿಟಿ ಸಭೆ ಏನಿದೆ, ಸಭೆಯಲ್ಲಿ ಪ್ರಮುಖವಾಗಿ ಚರ್ಚೆ ಆಗುತ್ತಿರುವಂತಹ ವಿಚಾರಗಳಂದ್ರೆ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಕ್ರಮವನ್ನು ಕೈಗೊಳ್ಳಬೇಕು ಅನ್ನುವಂತ ಒಂದು ವಿಚಾರವಾಗಿ ಈಗ ಸಭೆಯಲ್ಲಿ ಚರ್ಚೆಗಳಾಗ್ತಾ ಇದಾವೆ. ಆರೋಗ್ಯ ಇಲಾಖೆಯ ಅಂದ್ರೆ ಆಯುಕ್ತರು ಸೇರಿದಂತೆ ಎಲ್ಲರೂ ಕೂಡ ಅಂದ್ರೆ ದಿನೇಶ್ ಗುಂಡೂರಾವ್ ಅವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಸಭೆಯಲ್ಲಿ ಭಾಗಿಯಾಗಿರುವಂತದ್ದು. ಅಂದ್ರೆ ತಾಂತ್ರಿಕ ತಜ್ಞರು ಕೂಡ ಈ ಒಂದು ಸಭೆಯಲ್ಲಿ ಭಾಗಿಯಾಗಿರುವಂತ, ಹಾಗಾಗಿ ತಜ್ಞರಿಂದ ಒಂದಿಷ್ಟು ಸಲಹೆಗಳನ್ನು ಕೂಡ ಪಡೆದುಕೊಳ್ಳಲಾಗ್ತಾ ಇದೆ. ತಜ್ಞರು ಅಂದ್ರೆ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಗೈಡ್ಲೈನ್ಸ್ ಅನ್ನು ಹೊರಡಿಸಬೇಕು, ಹೊಸ ವರ್ಷಕ್ಕೆ ಯಾವ ರೀತಿಯಾಗಿ ಗೈಡ್ಲೈನ್ಸ್ ಅನ್ನು ಹೊರಡಿಸಬೇಕು, ಅದ್ರೂ ಕೂಡ ಬೆಂಗಳೂರು ಸೇರಿದಂತೆ 3-4 ಜಿಲ್ಲೆಗಳಲ್ಲಿ ಏನು ಹೆಚ್ಚಿನ ಕೋವಿಡ್ ಸೋಂಕುಗಳು ಕಂಡು ಬರ್ತಾ ಇದಾವೆ ಅಂತ ಒಂದು ಜಿಲ್ಲೆಗಳಲ್ಲಿ ಯಾವ ರೀತಿಯಾಗಿ ನಿಗಾವನ್ನ ಇಡಬೇಕು, ಆ ಒಂದು ಜಿಲ್ಲೆಗಳಲ್ಲಿ ಹೆಚ್ಚು ಕೋವಿಡ್ ನ ಪಾಸಿಟಿವ್ ಅಂದ್ರೆ ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಅಲ್ಲಿ ಯಾವ ರೀತಿಯಾಗಿ ಗೈಡ್ಲೈನ್ಸ್ ಅನ್ನು ಹೋಗಬೇಕು, ಜೊತೆಗೆ ಅಲ್ಲಿ ಟೆಸ್ಟಿಂಗ್ ಗಳನ್ನ ಹೆಚ್ಚಳ ಮಾಡುವಂತ ರೀತಿಯಾಗಿಯೂ ಕೂಡ ಆ ಎಲ್ಲ ವಿಚಾರಗಳನ್ನು ಕೂಡ ಇವತ್ತು ಚರ್ಚೆ ಮಾಡ್ತಾ ಸಭೆ ಬಳಿಕ ಹೊಸ ಗೈಡ್ಲೈನ್ಸ್ ಅನ್ನು ಬಿಡುಗಡೆ ಮಾಡುವಂತ ಸಾಧ್ಯತೆಗಳು ಕೂಡ ಇದೆ. ಹೊಸ ವರ್ಷದ ಹಿನ್ನೆಲೆಯಲ್ಲಿ ಬ್ರಿಗೇಡ್ ರೋಡ್ ಇರ್ಬೋದು, ಅಂದ್ರೆ MG ರೋಡ್ ಇರ್ಬೋದು, ಈ ಒಂದು ಭಾಗಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನದಟ್ಟಣೆ ಇರುತ್ತೆ. ಸೆಲೆಬ್ರೇಷನ್ ಹೆಚ್ಚಿನ ಪ್ರಮಾಣದಲ್ಲಿ ಮಾಡ್ತಾರೆ. ಹಾಗಾಗಿ ಆ ಒಂದು ರಸ್ತೆಯಲ್ಲಿ ಸೆಲೆಬ್ರೇಷನ್ ಗಳನ್ನ ಮಾಡುವಂತ ಸಂದರ್ಭದಲ್ಲಿ ಮಾಸ್ಕ್ ಅನ್ನ ಕಡ್ಡಾಯಗೊಳಿಸೋದಕ್ಕೂ ಕೂಡ ಈಗ ಅದರ ಪ್ರತ್ಯೇಕವಾಗಿ ಮಾರ್ಗಸೂಚಿಯನ್ನು ಬಿಡುಗಡೆ ಮಾಡೋದಕ್ಕೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಪ್ರಮುಖವಾಗಿ ಇವತ್ತಿನ ಸಭೆಯನ್ನು ಮಹತ್ವವನ್ನು ಪಡ್ಕೊಂಡಿದೆ. ಈ ಒಂದು ಸಭೆಯಲ್ಲಿ ಒಟ್ಟಾರೆಯಾಗಿ ಅಂದ್ರೆ ಎಲ್ಲೆಲ್ಲಿ ಹೆಚ್ಚಿನ ಪಾಸಿಟಿವ್ ಕೇಸ್ಗಳು ಕಂಡು ಬರ್ತಾ ಇದಾವೆ, JN1 ಕೇಸ್ಗಳಲ್ಲಿ ಹೆಚ್ಚಳ ಆಗಿರ್ತವೆ, ಅಂತ ಭಾಗಗಳಲ್ಲೂ ಕೂಡ ಆರೋಗ್ಯ ಅಧಿಕಾರಿಗಳು ಖುದ್ದಾಗಿ ಪರಿಶೀಲನೆ ಮಾಡಬೇಕು. ಆಸ್ಪತ್ರೆಗಳಲ್ಲಿ ಏನಾದ್ರೂ ಈ ಒಂದು ರೋಗಿಗಳು ಅಡ್ಮಿಟ್ ಆದಂತ ಸಂದರ್ಭದಲ್ಲಿ ಹೋಗಿ ಖುದ್ದಾಗಿ ಆರೋಗ್ಯ ಅಧಿಕಾರಿಗಳು ಕೂಡ ಅಲ್ಲಿ ಭೇಟಿಯನ್ನು ಕೊಡಬೇಕು, ನಿಗಾ ವಹಿಸಬೇಕು ಅನ್ನುವಂತ ಒಂದು ಸೂಚನೆಯನ್ನು ಕೂಡ ಈಗಾಗಲೇ ಸಚಿವರು ತಾಂತ್ರಿಕ ಸಲಹಾ ಸಮಿತಿಯಿಂದ ಮಾಹಿತಿಯನ್ನ ಪಡೆದುಕೊಂಡು ಆರೋಗ್ಯ ಅಧಿಕಾರಿಗಳಿಗೆ ಕೊಡ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಕೂಡ ಲಭ್ಯವಾಗಿರುವಂತದ್ದು. ಕಾರ್ತಿಕ್, ಈಗ ಕೊರೋನಾ ಉಪತಳಿ ಇದೆಲ್ಲವೂ ಕೂಡ ನಮ್ಗೆ ಹೊಸದಲ್ಲ. ಯಾಕಂದರೆ 2 ವರ್ಷ ಮೊದಲ ಮತ್ತು 2ನೇ ಅಲೆಯಲ್ಲಿ ಎಲ್ಲರೂ ಅದನ್ನು ನೋಡಿದ್ದಾರೆ. ಸರ್ಕಾರಗಳಿಗೂ ಕೂಡ ಚೆನ್ನಾಗಿ ಗೊತ್ತಿರುತ್ತೆ. ಹಾಗಾಗಿ ಆರಂಭದಲ್ಲೇ ಚೆನ್ನಾಗಿ ಇದನ್ನು ನಿಭಾಯಿಸಬೇಕು ಅಂತ ಎಡವಟ್ಟುಗಳನ್ನ ಮಾಡಿಕೊಂಡ್ರೆ ಮತ್ತು ಇದು ಮುಂದಿನ ದಿನಗಳಲ್ಲಿ ಅನಾಹುತಕ್ಕೆ ದಾರಿ ಮಾಡಿಕೊಡುತ್ತೆ ಅಂತ. ಖಂಡಿತ ಪ್ರಭು, ಅದೇ ಒಂದು ಹಿನ್ನೆಲೆಯಲ್ಲಿ ಇವತ್ತು ಸಭೆ ಮಹತ್ವವನ್ನು ಪಡ್ಕೊಂಡಿರುವಂತದ್ದು. ದಿನದಿಂದ ದಿನಕ್ಕೆ ಹೆಚ್ಚಳ ಆಗ್ತಿರುವಂತಹ ಹಿನ್ನೆಲೆಯಲ್ಲಿ ಇವತ್ತು ಆರೋಗ್ಯ ಇಲಾಖೆ ನಡೆಸ್ತಿರುವಂತಹ ಸಭೆಯಲ್ಲಿ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಕ್ರಮವನ್ನು ಕೈಗೊಳ್ಳಬೇಕು, ಆಸ್ಪತ್ರೆಗಳಲ್ಲಿ ಅಂದ್ರೆ ಇರಬೇಕಾದಂತಹ ವ್ಯವಸ್ಥೆಗಳು ಸರಿಯಾಗಿದೆ, ಯಾಕಂದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಏನಾದ್ರೂ ಸೋಂಕುಗಳು ಉಲ್ಬಣ ಆಗ್ತಾ ಹೋದಂತ ಸಂದರ್ಭದಲ್ಲಿ ಅಲ್ಲಿ ಯಾವ ರೀತಿಯಾಗಿ ಕಂಟ್ರೋಲ್ ಅನ್ನ ಮಾಡಬೇಕು, ಇದೆಲ್ಲ ಒಂದು ಅಂಶವನ್ನು ಕೂಡ ಇವತ್ತಿನ ಸಭೆಯಲ್ಲಿ ಚರ್ಚೆಯನ್ನ ಮಾಡಲಾಗ್ತದೆ. ಪ್ರತ್ಯೇಕವಾಗಿ ಗೈಡ್ಲೈನ್ಸ್ ಏನಾದ್ರು ಬೆಂಗಳೂರು ಮತ್ತು ಮೈಸೂರಿಗೆ ಮತ್ತು ದಕ್ಷಿಣ ಕನ್ನಡದಲ್ಲಿ ಈ 3 ಜಿಲ್ಲೆಗಳಿಗೆ ಹೊಡಿಸುವಂತ ಸಾಧ್ಯತೆಗಳು ಕೂಡ ಇದಾವೆ. ಜೊತೆಗೆ ಮೈಸೂರು, ಬೆಂಗಳೂರು ಮತ್ತು ದಕ್ಷಿಣ ಕನ್ನಡದಲ್ಲಿ ಅಂದ್ರೆ ಈ ಒಂದು ಕೋವಿಡ್ ನ ಪಾಸಿಟಿವ್ ರೇಟ್ ಹೆಚ್ಚಳ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಅಲ್ಲಿ ಟೆಸ್ಟಿಂಗ್ ಅನ್ನು ಕೂಡ ಹೆಚ್ಚಳ ಮಾಡೋದಕ್ಕೂ ಕೂಡ ಈಗಾಗಲೇ ಸೂಚನೆಯನ್ನ ಅಧಿಕಾರಿಗಳಿಗೆ ಆರೋಗ್ಯ ಸಚಿವರು ಕೊಡ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಕೂಡ ಲಭ್ಯವಾಗಿದೆ. ಹಾಗಾಗಿ ಅಂದ್ರೆ ಈ ಒಂದು JN1 ತಳಿ ಹೆಚ್ಚಳ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಇವತ್ತಿನ ಸಭೆಯಲ್ಲಿ ಅಂದ್ರೆ ಅದರ ಒಂದು ವಿಚಾರವಾಗಿ ಅದನ್ನ ಹೇಗೆ ಮಟ್ಟ ಹಾಕ್ಬೇಕು, ಯಾವ ರೀತಿಯಾಗಿ ಕಡಿವಾಣ ಹಾಕ್ಬೇಕು, ಮತ್ತೆ ಇದನ್ನ ಸೋಂಕು ಉಲ್ಬಣ ಆಗದಿರೋ ಹಾಗೆ ಯಾವ ರೀತಿಯಾಗಿ ನೋಡ್ಕೊಳ್ಬೇಕು, ಮಾಲ್ಗಳಿರ್ಬೋದು, ಜನದಟ್ಟಣೆ ಇರುವಂತಹ ಸಾರ್ವಜನಿಕ ಪ್ರದೇಶಗಳಲ್ಲಿ ಇನ್ನೂ ಏನಾದ್ರೂ ಹೆಚ್ಚಿನ ನಿಗಾವನ್ನ ವಹಿಸಿ ಏನಾದ್ರೂ ಪ್ರತ್ಯೇಕವಾಗಿ ಅಂದ್ರೆ ಜನದಟ್ಟಣೆ ಇರುವಂತಹ ಪ್ರದೇಶಗಳಿಗೆ ಗೈಡ್ಲೈನ್ಸ್ ಏನಾದ್ರು ಹೊರಡಿಸ್ಬೇಕಾ, ಇದೆಲ್ಲಾ ಅಂಶಗಳು ಕೂಡ ಇವತ್ತು ಚರ್ಚೆ ಆಗ್ತಾ ಇದಾವೆ. ಒಟ್ಟಾರೆಯಾಗಿ ಸರ್ಕಾರವು ಕೂಡ ಸಾಕಷ್ಟು ತಲೆಯನ್ನ ಕಟ್ಟಿಕೊಂಡಿದೆ. ಯಾಕಂದ್ರೆ ಈ ಒಂದು ಈ JN1 ತಳಿ ಏನಾದ್ರು ಇನ್ನಷ್ಟು ಹೆಚ್ಚಳ ಆದಂತ ಸಂದರ್ಭದಲ್ಲಿ
ಆರೋಗ್ಯ ಇಲಾಖೆಗೆ ಸಾಕಷ್ಟು ಅಂದ್ರೆ ಸಮಸ್ಯೆಗಳು ಕೂಡ ಉಂಟಾಗುವಂತ ಸಾಧ್ಯತೆಗಳಿದಾವೆ. ಯಾಕಂದ್ರೆ ಹಾಸ್ಪಿಟಲ್ ಏನು ಈಗಾಗಲೇ ಸಿದ್ಧತೆಯನ್ನ ಮಾಡ್ಕೊಂಡಿದ್ರೆ ಸಾಕಾಗದೇ ಇರುವಂತ ಸ್ಥಿತಿಯು ಕೂಡ ತಲುಪಿತ್ತು. ಹಾಗಾಗಿ ಇವತ್ತಿನ ಅದೇನು ತಾಂತ್ರಿಕ ಸಲಹಾ ಸಮಿತಿಯ ಏನು ಸದಸ್ಯರು ಮಾಹಿತಿಯನ್ನ ಕೊಡ್ತಾರೆ, ಸಲಹೆಯನ್ನ ಕೊಡ್ತಾರೆ, ಅದರ ಅನ್ವಯದಂತೆ ಸಚಿವರು ಇವತ್ತು ಅಧಿಕಾರಿಗಳಿಗೆ ಒಂದಿಟ್ಟು ಸೂಚನೆಯನ್ನ ಕೊಡ್ತಾ ಇರುವಂತದ್ದು. ಎಲ್ಲಾ ಭಾಗಗಳಲ್ಲಿ ಯಾವ್ಯಾವ ಭಾಗಗಳಲ್ಲಿ ಹೆಚ್ಚಿನ ಒಂದು ಕೋವಿಡ್ ಪಾಸಿಟಿವ್ ರೇಟ್ ಇದೆ ಅಲ್ಲೆಲ್ಲ ಎಲ್ಲಾ ಕಡೆಯೂ ಕೂಡ ಹೆಚ್ಚಿನ ಏನು ಟೆಸ್ಟಿಂಗ್ ಮಾಡೋದಕ್ಕೂ ಕೂಡ ಈಗಾಗಲೇ ಸೂಚನೆಯನ್ನ ಕೂಡ ಕೊಡ್ತಾ ಇದ್ದಾರೆ. ಬೆಂಗಳೂರು, ಮೈಸೂರು ಮತ್ತು ದಕ್ಷಿಣ ಕನ್ನಡಕ್ಕೆ ಪ್ರತ್ಯೇಕವಾಗಿ ಮಾರ್ಗಸೂಚಿಯನ್ನ ಏನಾದ್ರೂ ನಿಗದಿ ಮಾಡುವಂತ ಸಾಧ್ಯತೆಗಳು ಕೂಡ ಇದಾವೆ. ಪ್ರಭು, ಥ್ಯಾಂಕ್ ಯು ಕಾರ್ತಿಕ್ ಮಾಹಿತಿಗಾಗಿ. ಬಳ್ಳಾರಿಯ ಜಿಂದಾಲ್ ಕಂಪನಿಯಲ್ಲಿ ಮತ್ತೆ ಕೊರೋನಾ ಹೆಚ್ಚಳ ಆಗಿದೆ. ಜಿಂದಾಲ್ ಕಂಪನಿಯಲ್ಲಿ 10ಕ್ಕೂ ಹೆಚ್ಚು ಪಾಸಿಟಿವ್ ಪ್ರಕರಣಗಳು ಪತ್ತೆಯಾಗಿದ್ದಾವೆ. ಸೋಂಕಿಗೊಳಗಾಗದಂತಹ ವ್ಯಕ್ತಿಗಳಿಗೆ ಹೋಮ್ ಐಸೋಲೇಷನ್ನಲ್ಲಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ಅಂದರೆ ಸೋಂಕಿಗೆ ಯಾರು ಒಳಗಾಗಿದ್ದಾರೋ ಅವರಿಗೆ, ಸೋಂಕಿತರ ಸಂಪರ್ಕದಲ್ಲಿ ಇರುವವರಿಗೆ ಟೆಸ್ಟ್ ಮಾಡಿಸೋಕೆ ಸೂಚನೆಯನ್ನು ಕೊಡಲಾಗಿದೆ. ಸೋಂಕಿತರ ಟ್ರಾವೆಲ್ ಹಿಸ್ಟರಿ ಕಲೆ ಹಾಕ್ತಿದ್ದಾರೆ ಆರೋಗ್ಯ ಅಧಿಕಾರಿಗಳು. ಜಿಂದಾಲ್ ಕಂಪನಿಯ ನೌಕರರ ಮೇಲೆ ಜಿಲ್ಲಾಡಳಿತ ತೀವ್ರ ನಿಗಾ ಇಟ್ಟಿದೆ. ಉಸಿರಾಟದ ತೊಂದರೆ ಇರೋರು ಕೂಡಲೇ ವೈದ್ಯರನ್ನ ಸಂಪರ್ಕಿಸಬೇಕು ಅನ್ನುವಂಥ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ನೋಡಿ, ಕಳೆದ ಕೋವಿಡ್ ಸಂದರ್ಭದಲ್ಲೂ ಕೂಡ ಈ ಜಿಂದಾಲ್ ಕಂಪನಿಯಲ್ಲಿ ಸಾಕಷ್ಟು ಪ್ರಕರಣಗಳು, 100 ಪ್ರಕರಣಗಳು ಪತ್ತೆ ಆಗ್ತಾ ಇದ್ವು. ಅಲ್ಲಿ ಸುತ್ತಮುತ್ತಲಿರುವಂಥ ಪ್ರದೇಶಗಳಲ್ಲೂ ಕೂಡ, ಅಂದರೆ ಒಂದು ರೀತಿಯಲ್ಲಿ ಈ ಕ್ವಾರ್ಟರ್ಸ್ಗಳಿದ್ದಾವೆ. ಬೇರೆ ಬೇರೆ ರಾಜ್ಯಗಳಿಂದಲೂ ಕೂಡ ನೌಕರರು ಬರ್ತಾನೆ ಇರ್ತಾರೆ, ಅಲ್ಲಿ ವಿಸಿಟ್ ಕೊಡ್ತಾನೆ ಇರ್ತಾರೆ, ಹೋಗ್ತಾನೆ ಇರ್ತಾರೆ. ಹಾಗಾಗಿ ಅಲ್ಲೂ ಕೂಡ ಪ್ರಕರಣಗಳು ಪತ್ತೆ ಆಗ್ತಾ ಇದ್ದಾವೆ. ಜಿಲ್ಲಾಡಳಿತ ಕಟ್ಟೆಚ್ಚರವನ್ನು ವಹಿಸಿದೆ. ಯಾರಿಗೆ ಮೈಲ್ಡ್ ಸಿಂಪ್ಟಮ್ಸ್ ಕಾಣಿಸಿಕೊಳ್ತಾವೋ ಅಂಥವರು ಆರೋಗ್ಯಾಧಿಕಾರಿಗಳ ಹತ್ರ ತಪಾಸಣೆಯನ್ನು ಮಾಡಿಸ್ಕೊಳ್ಬೇಕು ಅಂತ, ಅಂದರೆ ವೈದ್ಯರ ಬಳಿ ಹೋಗಬೇಕು, ತಪಾಸಣೆಯನ್ನು ಮಾಡಿಸ್ಕೊಳ್ಬೇಕು ಅಂತ ಸೂಚನೆಯನ್ನು ಕೊಟ್ಟಿದ್ದಾರೆ. ಮತ್ತು ಹೋಮ್ ಐಸೋಲೇಷನ್ ಇದರ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಟೆಸ್ಟ್ಗಳ ಸಂಖ್ಯೆ ಕೂಡ ಅಲ್ಲಿ ಹೆಚ್ಚಳ ಮಾಡಲಾಗ್ತಾ ಇದೆ. ಮತ್ತಷ್ಟು ಮಾಹಿತಿ ವೆಂಕಟೇಶ್ ಕುಲಕರ್ಣಿ ನೀಡ್ತಾರೆ. ವೆಂಕಟೇಶ್ ಕುಲಕರ್ಣಿ, ಕಳೆದ ಕೋವಿಡ್ ಟೈಮ್ನಲ್ಲೂ ಕೂಡ ಜಿಂದಾಲ್ ಕಂಪನಿಯಲ್ಲಿ ಸಾಕಷ್ಟು ಕೇಸ್ಗಳು ಬರ್ತಾ ಇತ್ತು, ಬಟ್ ಈಗ ಮತ್ತೆ ಆತಂಕಕ್ಕೆ ಕಾರಣ ಆಗ್ತಾ ಇದೆ. ಏನೆಲ್ಲ ಕಟ್ಟೆಚ್ಚರವನ್ನು ವಹಿಸಲಾಗ್ತಿದೆ ಸದ್ಯಕ್ಕೆ ಜಿಂದಾಲ್ ನೋಡೋದಾದ್ರೆ? ಹೌದು ಪ್ರಭು, ಏನು ಜಿಂದಾಲ್ ಕಂಪನಿಯಲ್ಲಿ ಕಳೆದ ಬಾರಿ ಏನು ಕೋವಿಡ್ ಸಂದರ್ಭದಲ್ಲಿ ಸಾಕಷ್ಟು ಪ್ರಕರಣಗಳು ಅಲ್ಲಿ ದಾಖಲಾಗಿತ್ತು. ಸೊ ಒಂದು ವೇಳೆ ಜಿಂದಾಲ್ನಲ್ಲಿ ಕೋವಿಡ್ ಪ್ರಕರಣಗಳು ಜಾಸ್ತಿ ಆದ್ರೆ ಬಳ್ಳಾರಿ ಮತ್ತು ಹೊಸಪೇಟೆ ನಗರಕ್ಕೂ ಕೂಡ ಸಾಕಷ್ಟು ಸಮಸ್ಯೆ ಆಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಈ ಹಿಂದೆ ಜಿಲ್ಲಾಡಳಿತ ಸಾಕಷ್ಟು ಕ್ರಮಗಳನ್ನ ಕೈಗೊಂಡಿತ್ತು ಮತ್ತು ಈಗಲೂ ಕೂಡ ಜಿಲ್ಲಾಡಳಿತ ಸಾಕಷ್ಟು ಕ್ರಮವನ್ನ ಕೈಗೊಂಡಿದೆ. ಕಳೆದ 3-4 ದಿನಗಳಿಂದ ಸುಮಾರು 10ಕ್ಕೂ ಹೆಚ್ಚು ಪ್ರಕರಣಗಳು ಈಗ ಅಲ್ಲಿ ದಾಖಲಾಗಿರ್ತಕ್ಕಂಥದ್ದು. ಏನು ಕರೋನಾ ಪ್ರಕರಣಗಳು ಏನು ಹೆಚ್ಚಾದಂತೆಲ್ಲ ಜಿಲ್ಲಾಡಳಿತ ಸಾಕಷ್ಟು ಕ್ರಮಗಳನ್ನ ಈಗ ಅಲ್ಲಿ ಕೈಗೊಳ್ತಾ ಇದೆ. ಸೋಂಕಿತರನ್ನ ಹೋಮ್ ಐಸೋಲೇಷನ್ ಅಲ್ಲಿ ಇಡಬೇಕು ಮತ್ತು ಯಾವ ಸೋಂಕಿತರಿದ್ರೆ ಆ ಎಂಪ್ಲಾಯ್ಗಳಿಗೆ ಯಾವುದೇ ರೀತಿಯಾದಂತೆ ಹೊರಗಡೆ ಓಡಾಡ್ಲಿಕ್ಕೆ ಅವಕಾಶ ಕೊಡಬಾರ್ದು ಅನ್ನುವಂಥದ್ದು ಈಗಾಗಲೇ ಸೂಚನೆಯನ್ನ ಕೂಡ ಕೊಟ್ಟಿರ್ತಕ್ಕಂಥದ್ದು. ಜೊತೆಗೆ ಸುತ್ತಮುತ್ತಲ ಮನೆ ಏನಿದೆ, ಅಂದ್ರೆ ಈಗ ಏನು ಸೋಂಕಿತರಿದ್ರೆ ಅವ್ರ ಸುತ್ತಮುತ್ತಲ ಮನೆಗಳವರೆಗೂ ಕೂಡ ಈಗಾಗಲೇ ಟೆಸ್ಟ್ ಅನ್ನ ಮಾಡಿಸ್ಲಿಕ್ಕೆ ಈಗ ಸೂಚನೆಯನ್ನ ಕೂಡ ಕೊಟ್ಟಿರ್ತಕ್ಕಂಥದ್ದು. ಜೊತೆಗೆ ಜಿಂದಾಲ್ ಎಂಪ್ಲಾಯ್ ಮತ್ತು ಸೋಂಕಿತರ ಮೇಲೆ ಜಿಲ್ಲಾಡಳಿತ ಸಾಕಷ್ಟು ನಿಗಾ ವಹಿಸಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಜಿಂದಾಲ್ನಲ್ಲಿ ದಿನದಿಂದ ದಿನಕ್ಕೆ ಪ್ರಕರಣಗಳ ಸಂಖ್ಯೆ ಹೆಚ್ಚಳ ಆಗ್ತಾ ಇರೋದು ಬಳ್ಳಾರಿ ಜನರಿಗೆ ಆತಂಕಕ್ಕೆ ಕಾರಣ ಆಗಿದೆ. ಪ್ರಭು, ಥ್ಯಾಂಕ್ ಯು ಕುಲಕರ್ಣಿ ಮಾಹಿತಿಗಾಗಿ.